ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಅಶ್ವಿನಿ ಶ್ರೀನಾಥ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಇವತ್ತು ನಾವು ತೋಟಕ್ಕೆ ಬಂದಿರುವಂತಹ ವೀಡಿಯೋನ ಹಾಕ್ತಾಯಿದ್ದೀನಿ. ಇದು ತುಂಬ ಹಳೆ ವೀಡಿಯೋ, ಬಟ್ ನನಗೆ ಸ್ವಲ್ಪ ಎಡಿಟ್ ಮಾಡೋದೆಲ್ಲ ಟೈಮ್ ಆಯಿತು, ಹಾಗಾಗಿ ಈಗ ಹಾಕ್ತಾಯಿದ್ದೀನಿ. ಸೊ ಇದು ಮೊದಲನೇ ಕೊನೆ ಕೊಯ್ಲಿಗಿಂತ ಮುಂಚಿನ ವೀಡಿಯೋ. ಸೊ ನಾವು ಕೊನೆ ಕೊಯ್ಲನ್ನು ಮಾಡೋಕ್ಕಿಂತ ಮುಂಚೆ ಏನು ಮಾಡ್ತೀವಿ ಅಂದರೆ ಕೊನೆ ಮುಹೂರ್ತ ಅಂತ ಹೇಳಿ ಮಾಡ್ತೀವಿ. ಆಲ್ಮೋಸ್ಟ್ ಅಲ್ಲಿ ಎಲ್ಲ ರೈತರು ಮಾಡ್ತಾರೆ. ಸೊ ಅದೇ ಥರ ಕೊನೆ ಮುಹೂರ್ತ ಮಾಡೋದಕ್ಕೋಸ್ಕರ ತೋಟಕ್ಕೆ ಬಂದಿದ್ದೀವಿ. ಮಾಮೂಲಿ ಪೂಜೆ ಸಾಮಾನುಗಳನ್ನ ರೆಡಿ ಮಾಡಿಕೊಂಡು ಬಂದಿದ್ವಿ. ಏನಾದರೂ ಒಂದು ಒಳ್ಳೆ ಕೆಲಸ ಮಾಡಬೇಕಾದ್ರೆ ನಾವು ಅದನ್ನು ಮುಹೂರ್ತ ಅಂಥೇಳಿ, ಮುಹೂರ್ತದ ಪೂಜೆ ಅಂತ ಹೇಳಿ ಮಾಡಬೇಕು ಅನ್ನೋದು ನಮ್ಮ ಹಳ್ಳಿ ಜನರ ನಂಬಿಕೆ. ಸೊ ನಾವು ನೋಡಿ ಗದ್ದೆ ಕೊಯ್ಬೇಕಾದ್ರೂ ಕೂಡ ಕದ್ರೆ ಎದುರುಗುಣ್ಣೋದು ಅಂತ ಹೇಳಿ ಮಾಡ್ತೀವಿ. ಕೊನೆ ಕೊಯ್ಲು ಮಾಡಬೇಕಾದ್ರೂ ಮುಹೂರ್ತದ ಪೂಜೆ ಅಂತ ಮಾಡ್ತೀವಿ. ಸೊ ಪ್ರತಿಯೊಂದು ಬೆಳೆನ ನಾವು ಅದನ್ನು ನೆಡಬೇಕಾದ್ರೂ ಪೂಜೆ ಮಾಡ್ತೀವಿ, ಅದನ್ನು ನಾವು ಕುಯ್ಬೇಕಾದ್ರೂ ಕೂಡ ಪೂಜೆ ಮಾಡಿಬಿಟ್ಟೆ ಸ್ಟಾರ್ಟ್ ಮಾಡ್ತೀವಿ. ಸೊ ಅದೇ ಥರ ಇವತ್ತು ಮಾಡ್ತಿದ್ದೀವಿ. ಸೊ ಆ್ಯಕ್ಚುಲಿ ಫಸ್ಟು ನಾನು ನಮ್ಮ ಮನೆಯವ್ರ ಹತ್ರನೇ ಪೂಜೆ ಮಾಡೋದಕ್ಕೆ ಹೇಳಿದೆ. ಮನೆ ಮಗ ಅಲ್ಲ, ಸೊ ಹಂಗಾಗಿ ಪೂಜೆ ಮಾಡಲಿ ಅಂತ ಹೇಳಿಬಿಟ್ಟು ಮಾಮೂಲಿ ಕಾಯಿ ಹೊಡೆದ್ಬಿಟ್ಟು ಅರಿಶಿನ ಕುಂಕುಮ ಇಡಿಸ್ಬಿಟ್ಟು ಹೂವು ಇಟ್ಬಿಟ್ಟು ಊದ್ಬತ್ತಿನ ಹಚ್ಬಿಟ್ಟು ಪೂಜೆ ಮಾಡಿ ಊದ್ಬತ್ತಿನ ಕೆಡಿಸ್ಬಿಟ್ವಿ. ಬಿಕಾಸ್ ಅಲ್ಲಿ ಹುಲ್ಲೆಲ್ಲ ಒಣಗಿತ್ತಲ್ಲ, ಸೊ ಹಂಗಾಗಿ ಬೆಂಕಿ ಹತ್ಕೊಬಿಡತ್ತೆ ಅಂತ ಹೇಳಿಬಿಟ್ಟು ಕೆಡಿಸ್ಬಿಟ್ಟು ಕೈಗೆ ಸಿಗುವಂಥ ಕೊನೆನೇ ನಾವು ಚಾಯ್ಸ್ ಮಾಡ್ಕೊಂಡಿದ್ವಿ. ಅವರಾದಮೇಲೆ ನಾನು ಪೂಜೆ ಮಾಡಿದೆ. ಪೂಜೆ ಮಾಡಾದಮೇಲೆ ಕೊನೆನ ತಗೊಂಡು ಮತ್ತು ಬೇರೆ ಎಲ್ಲ ಕೆಲಸ ಮುಗಿಸಿ ಮನೆಗೆ ಹೋಗೋಣ ಅಂತ ಹೇಳಿಬಿಟ್ಟು ಅಲ್ಲೇ ಕೊನೆನ ಇಟ್ಬಿಟ್ಟು ಬೇರೆ ಕೆಲಸನ ಸ್ಟಾರ್ಟ್ ಮಾಡಿದ್ವಿ. ತೋಟದಲ್ಲಿ ತುಂಬ ಹಣ್ಣಡಿಕೆ ಕಾಯಿ ಬಿದ್ದಿತ್ತು. ಸೊ ಅದನ್ನು ನಾನೊಂದು 2-3 ದಿನದಿಂದ ಹೆರ್ಕ್ತಾ ಇದ್ದೀನಿ. ಸೊ ಇನ್ನೊಂದು ಸ್ವಲ್ಪ ಇತ್ತು ಹೆರ್ಕೋದು. ಸೊ ನಾನು ಅದನ್ನು ಹೆರ್ಕೋಣ ಅಂತ ಹೇಳಿಬಿಟ್ಟು ಸ್ಟಾರ್ಟ್ ಮಾಡಿದೆ. ಯಾಕೆಂದರೆ ತೋಟ ಮನೆಯಿಂದ ತುಂಬ ದೂರ ಇರೋದ್ರಿಂದ ಬಂದರೆ ಒಂದು ಹಾಫ್ ಡೇ ಇಲ್ಲ ಫುಲ್ ಡೇ ಕೆಲಸ ಮಾಡಿಯೇ ಹೋಗಬೇಕು. ಹಾಗೆ 5 ನಿಮಿಷ 10 ನಿಮಿಷಕ್ಕೆಲ್ಲ ಬಂದು ಹೋಗೋದು ಅಂತಂದರೆ ತುಂಬ ದೂರ ಅಂತ ಅನಿಸುತ್ತೆ. ಸೊ ಇನ್ನೊಂದು ಸ್ವಲ್ಪ ಹಣ್ಣಡಿಕೆ ಕಾಯಿ ಇತ್ತಲ್ಲ, ನಾನು ಹಣ್ಣಡಿಕೆ ಕಾಯಿ ಹೆರ್ಕ್ತೀನಿ ಅಂತಂದೆ. ನಮ್ಮ ಮನೆಯವರು ಕಳೆ ಹೊಡೆಯೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಇನ್ನು ಮಿಕ್ದವರು ಆಳುಗಳು ಕೂಡ ಬಂದಿದ್ದರು. ಅವರು ಬೇರೆ ಬೇರೆ ಕೆಲಸ ಮಾಡ್ತಾಯಿದ್ರು. ಸೊ ಇದು ಕಳೆನಾಶಕ ಹೊಡೆದಿದ್ದಾರೆ. ಕಳೆನಾಶಕ ಹೊಡೆದು ಅದೆಲ್ಲ ಫುಲ್ ಒಣಗಿದ ಮೇಲೆ ಒಂದು ಸತಿ ಕಳೆ ಮಿಷನ್ ಹೊಡಿತಿದ್ರು. ಬಟ್ ಇದೊಂದು 10 ಬಣಕ್ಕೆ ಹೊಡೆದಿರಲಿಲ್ಲ. ಸೊ ಅದರಲ್ಲಿ ನಂಗೆ ಹಣ್ಣಡಿಕೆ ಕಾಯಿ ಹೆರ್ಕೋದು ತುಂಬ ಕಷ್ಟ ಆಗ್ತಾಯಿತ್ತು. ಅದರಲ್ಲಿ ಓಡಾಡೋದೇ ಕಷ್ಟ ಆಗ್ತಾಯಿತ್ತು. ಸೊ ಎಷ್ಟು ಕಾಣಿಸುತ್ತೋ ಅಷ್ಟು ಹಣ್ಣಡಿಕೆ ಕಾಯಿನ ನಾನು ಹೆರ್ಕೋಕ್ಕೆ ಸ್ಟಾರ್ಟ್ ಮಾಡಿದೆ. ಕೈಗೆ ಫುಲ್ಲು ಚೂಣಿ ಮುಳ್ಳು ಅಂತ ಹೇಳ್ತೀವಿ ನಾವು ಇದಕ್ಕೆ. ಫುಲ್ಲು ಗ್ಲೌಸಿಗೆಲ್ಲ ಅಂಟ್ಕೊಬಿಟ್ಟಿತ್ತು. ಸೊ ಗ್ಲೌಸ್ ಹಾಕ್ಕೊಂಡಿಲ್ಲ ಅಂತಂದರೆ ಕೈಗೆ ಎಷ್ಟು ಏಟಾಗ್ತಿತ್ತು ಅಂತ ಹೇಳಿ ಯೋಚನೆ ಮಾಡಿದೆ ನಾನು. ಸೊ ನಾನು ಇತ್ತೀಚೆಗೆ ಹಳ್ಳಿ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರೋದ್ರಿಂದ ಮಸ್ಟ್ ಆ್ಯಂಡ್ ಶುಡ್ ಗ್ಲೌಸ್ ಹಾಕ್ತೀನಿ. ನಂಗೆ ಗ್ಲೌಸ್ ಇಲ್ಲ ಅಂತಂದರೆ ಏನೋ ಒಂಥರ ಭಯ, ಕೈ ಎಲ್ಲಿ ಏಟಾಗ್ಬಿಡತ್ತೆ ಅಥವಾ ಏನಾದರೂ ಕಚ್ಚಿಬಿಡತ್ತೆ ಅಂತ ಹೇಳಿಬಿಟ್ಟು. ಆ್ಯಂಡ್ ಇದು ನಮ್ಮ ಮನೆಯವರು ಕಳೆ ಹೊಡಿತಾ ಇದ್ದಾರೆ. ಟ್ಯಾಕ್ಟ್ರಿಗೆ ಕಳೆ ಮಿಷನ್ನ ಜೋಡಿಸ್ಕೊಂಡು ಕಳೆ ಹೊಡೆಯೋದು. ಸೊ ಇದನ್ನು ತೊಗೊಂಡಿರೋ ಟೈಮಿಂದ ನಮಗೆ ಎಷ್ಟು ಯೂಸ್ಫುಲ್ ಆಗಿದೆ ಅಂತಂದರೆ, ಕಳೆನಾಶಕ ಹೊಡೆಯೋದು ಉಳಿದಿದೆ. ಮುಖ್ಯವಾಗಿ ಟೈಮ್ ಉಳಿದಿದೆ ಅಂತ ಹೇಳ್ಬೋದು. ಯಾಕಂದರೆ ಬೇಗ ಆಗ್ತಾಯಿದೆ. ಸೊ ನಮ್ಮ ಸುತ್ತಮುತ್ತ ಎಲ್ಲೇ ಕಳೆ ಹೊಡೆಯೋದಿದ್ರೂ ಇವ್ರು ಹೋಗಿ ಕಳೆ ಹೊಡೆದು ಕೊಡ್ತಾರೆ. 1 ಗಂಟೆಗೆ 1000 ರೂಪಾಯಿನ ತೊಗೊಳ್ತಾರೆ. 1 ಎಕರೆಯಷ್ಟು ಜಾಗನ ಕಳೆ ಹೊಡೆಯೋದಕ್ಕೆ 1.5 ಅವರ್ ಟೈಮ್ ಬೇಕಾಗತ್ತೆ. 1.5 ಅವರ್ ಟೈಮಲ್ಲಿ 1 ಎಕರೆ ಜಾಗನ ಫುಲ್ಲು ಕಳೆ ಹೊಡಿತಾರೆ. ಸೊ ತುಂಬ ಬೇಗ ಆಗುತ್ತೆ. ಆಮೇಲೆ ಎಷ್ಟು ಬೇಕಾದರೂ ಕಳೆ ಹಂಗಿರಲಿ, ಅದು ಎಷ್ಟು ಹೈಟ್ ಬೇಕಾದರೂ ಇರಲಿ, ಎಷ್ಟು ಜಾಸ್ತಿ ಬೇಕಾದರೂ ಇರಲಿ, ಸೊ ಈ ಮಿಷಿನ್ ಹೊಡೆಯುತ್ತೆ. ಸೊ ಇದೊಂದು ಪ್ಲಸ್ ಪಾಯಿಂಟು. ಹಾಗಾಗಿ ನಮಗಿವಾಗ ಕಳೆ ಹೊಡೆಯೋದು ಅಷ್ಟು ಕಷ್ಟ ಅಂತ ಅನಿಸಲ್ಲ. ಟ್ಯಾಕ್ಟ್ರಿ ಯಾವ್ಯಾವ ತೋಟಕ್ಕೆಲ್ಲ ಹೋಗುತ್ತೋ ಆ ತೋಟದಲ್ಲೆಲ್ಲ ನಾವು ಇದರಲ್ಲೇ ಹೊಡೆಸೋದು. ಸೊ ಆವಾಗ ತುಂಬ ಹಳೆ ಟೈಮಲ್ಲಿ ತೋಟ ಮಾಡಿದಾರಲ್ಲ, ಅವರು ತೋಟದ ಅಗಲ ಅಂದರೆ ಕಪ್ಪಿನ ಅಗಲನ ಸಣ್ಣ ಬಿಟ್ಕೊಂಡಿದ್ರೆ, ಅಂದರೆ ಅದರೊಳಗಡೆ ಟ್ಯಾಕ್ಟ್ರಿ ಹೋಗೋಕ್ಕಾಗಿಲ್ಲ ಅಂತಂದರೆ, ಸೊ ಅಂಥ ಜಾಗಕ್ಕೆ ನಾವು ಕಳೆ ಮಿಷನಲ್ಲಿ ಅಂದರೆ ಕೈಯಲ್ಲಿ ಹೊಡಿತಾರಲ್ಲ, ಸೊ ಆ ಕಳೆ ಮಿಷನ್ನು ಇಲ್ಲ ಅಂತಂದರೆ ಕಳೆನಾಶಕ ಹೊಡೆದು ಕಳೆನ ಕ್ಲಿಯರ್ ಮಾಡ್ತೀವಿ. ನೋಡಿ ಎಷ್ಟು ಚೆನ್ನಾಗಿ ಹೋಗ್ತಾಯಿದೆ ಅಂಥೇಳಿ. ಸೊ ಇದು ಒಂದು 2-3 ದಿನ ಬಿಸಿಲಲ್ಲಿ ಒಣಗಿಬಿಟ್ರಂತೂ ಫುಲ್ಲು ನೀವು ಅಂಗಳ ಆದಂಗೆ ಆಗುತ್ತೆ, ಅಷ್ಟು ನೀಟಾಗಿ ಕಳೆ ಹೋಗುತ್ತೆ. ಸೊ ಯಾರಿಗಾದರೂ ಬೇಕಾದರೆ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಕೊಟ್ಟಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಸೊ ಅದಾದಮೇಲೆ ಹಾಫ್ ಡೇ ಆಯಿತು. ನಾವು ಊಟ ಎಲ್ಲ ಮಾಡಿಕೊಂಡು ಮತ್ತೆ ಬಂದ್ವಿ. ಯಾಕೆಂತಂದರೆ ಕೆಲವೊಂದೊಂದು ಹೋಗಿರುವಂಥ ಸಸಿಗಳನ್ನ, ಅಡಿಕೆ ಸಸಿಗಳನ್ನ ನಡೋದಿತ್ತು. ಅಂದರೆ ಕೆಲವೊಂದೊಂದು ನೆಟ್ಟಾಗ ಸತ್ತು ಹೋಗುತ್ತೆ. ಇಲ್ಲ ಅಂತಂದರೆ ನಮ್ಮ ತೋಟಕ್ಕೆ ಆನೆಗಳು ಮತ್ತು ಹಂದಿಗಳೆಲ್ಲ ಬಂದು ಅಡಿಕೆ ಮರನ ಹೊಡೆದು ಹಾಕ್ತವೆ. ಸೊ ತುಂಬ ಅಂದರೆ ತುಂಬ ಪ್ರಾಬ್ಲಮ್ಸ್ ಇದೆ ತೋಟಕ್ಕೆ. ಅದ್ರ ನಡುವೆನೂ ತುಂಬ ಕಷ್ಟಪಟ್ಟು ಅಪ್ಪ ತೋಟ ಮಾಡ್ತಿದ್ದಾರೆ. ಸೊ ಹಂದಿಗಳು ಹೊಡೆದಾಕಿರೋದು, ಒಂದು ಸತಿ ಆನೆಗಳು ಬಂದಿತ್ತು, ಅವು ಹೊಡೆದಾಕಿರೋದು. ಸೊ ಅದೆಲ್ಲ ಆಗಿರೋದ್ರಿಂದ
ಕೆಲವೊಂದೊಂದು ಗಿಡಗಳನ್ನ ನೆಡೋದಿತ್ತು. ಸೊ ಹಂಗಾಗಿ ಸ್ವಲ್ಪ ನಟ್ಬಿಟ್ಟು ಹೋಗೋಣ ಅಂಥೇಳಿ ನಮ್ಮ ಅಪ್ಪ ಹೇಳಿದ್ರಿಂದ ಸೊ ನೆಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅವರೆಲ್ಲ ಹೋಲ್ ಮಾಡಿಕೊಟ್ಟು ಹೊಂಡ ಮಾಡಿಕೊಟ್ಟು ಹೋಗ್ತಾಯಿದ್ರು. ಸೊ ನಾನು ಅದನ್ನು ಗಿಡನ ಓಪನ್ ಮಾಡಿಬಿಟ್ಟು ನಡ್ತಾ ಹೋಗ್ತಾಯಿದ್ವಿ. ಹತ್ತತ್ರ ಒಂದು 40 ಗಿಡಗಳನ್ನ ನಟ್ವಿ ಅನಿಸುತ್ತೆ ನಾವು. ಕರೆಕ್ಟಾಗಿ ನಾನು ಕೌಂಟ್ ಮಾಡಲಿಲ್ಲ. ಅದು ಆದಮೇಲೆ ಮನೆಗೆ ಬಂದ್ವಿ. ಈ ಅಡಿಕೆ ಸಸಿಗಳನ್ನ ನಾವೇ ಮಾಡಿದ್ದು. ಒಂದು 3-4 ವರ್ಷದಿಂದ ನಾವೇ ಅಡಿಕೆ ಸಸಿಗಳನ್ನ ಮಾಡ್ಕೊಳ್ತಾ ಇದ್ವಿ. ಅದಕ್ಕಿಂತ ಮುಂಚೆ 10,000 15,000 ಕೊಟ್ಬಿಟ್ಟು ನಾವು ಅಡಿಕೆ ಸಸಿಗಳನ್ನ ಕೊಂಡಿರೋಂಥ ದಿನಾನೂ ಇದೆ. ಅದಾದಮೇಲೆ ನಾವೇ ಯಾಕೆ ಮಾಡಬಾರ್ದು ಅಂತ ಹೇಳಿಬಿಟ್ಟು ನಾವೇ ಅಡಿಕೆ ಸಸಿಗಳನ್ನ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಹಾಗಾಗಿ ಈಗ ನಮಗೆ ಸಸಿಗಳನ್ನ ಕೊಳ್ಳುವಂಥ ಪ್ರಾಬ್ಲಮ್ಸ್ ಇಲ್ಲ. ಆದರೆ ಏನು ಮಾಡೋದು, ಎಷ್ಟು ನೆಟ್ಟರೂ ಕೂಡ ವರ್ಷನೂ ಕೂಡ 10ರಿಂದ 15 ಒಂದೊಂದು ವರ್ಷ 50 ಗಿಡಗಳನ್ನ ಹೊಡೆದಾಕಿರೋದು ಉಂಟು ಹಂದಿಗಳು. ಸೊ ಅದ್ರ ಪ್ರಾಬ್ಲಮ್ಸು ಎಲ್ಲ ರೈತರಿಗೂ ಇರುತ್ತೆ, ಅದೇನು ಮಾಡೋದಕ್ಕಾಗಲ್ಲ. ಸೊ ಇದೆಲ್ಲ ನಟ್ಬಿಟ್ಟು ನಾವು ಮನೆಗೆ ಬಂದ್ವಿ. ಸೊ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಹೇಳಿ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಆದಷ್ಟು ಡೈಲಿ ಬ್ಲಾಗ್ಗಳನ್ನ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಸೊ ನನ್ನ ವೀಡಿಯೋಸಲ್ಲಿ ನಾನು ಏನಾದರೂ ಚೇಂಜ್ ಮಾಡ್ಕೋಬೇಕು ಅಂತಿದ್ರೆ ದಯವಿಟ್ಟು ಹೇಳಿ, ಖಂಡಿತ ಚೇಂಜ್ ಮಾಡ್ಕೋತೀನಿ.